ನಮಸ್ಕಾರ ವೀಕ್ಷಕರೇ, ನಿಮಗೆ ಸಿಸಿ ಕ್ಯಾಮೆರಾ ಬೇಕಾ, ಕಂಪ್ಯೂಟರ್ ಬೇಕಾ, ಲ್ಯಾಪ್ಟಾಪ್ಸ್ ಬೇಕಾ, ಮೊಬೈಲ್ಸ್ ಬೇಕಾ, ಹೀಗೆ 10 ಹಲವು ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಒಂದೇ ಜಾಗದಲ್ಲಿ ಸಿಗುವಂತ ಏರಿಯಾ ಅಂತಂದ್ರೆ ಅದು ನಮ್ಮ ಬೆಂಗಳೂರಿನ SP ರೋಡ್. ಹಾಗಾದ್ರೆ ತಡೆ ಯಾಕೆ ಮಾಡೋದು, ಬನ್ನಿ ಹೋಗಿ ಒಂದು ರೌಂಡ್ ಹಾಕೊಂಡ್ ಬರೋಣ SP ರೋಡ್ ನ. ನಾವೀಗ SP ರೋಡ್ ಇರುವಂತ ಒಂದು ಕಂಪ್ಯೂಟರ್ ಶಾಪ್ ಅಲ್ಲಿ ಇದೀವಿ. ಇಲ್ಲಿ ನಮ್ಮ ಶಾಪ್ ನ ಮಾಲೀಕರು ಇದ್ದಾರೆ, ಅವ್ರ ಹತ್ರ ನಾವು ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಶಾಪ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮ್ಮ ಶಾಪ್ ಆನಂದ್ ಕಂಪ್ಯೂಟರ್ ಐಸಿ SP ರೋಡಲ್ಲಿ ಅಮ್ಮರೆಡ್ಡಿ ಬಿಲ್ಡಿಂಗ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಬರುತ್ತೆ. ನಮ್ಮ ಕಡೆ ಕಂಪ್ಯೂಟರ್ ಬಗ್ಗೆ ಏನು ಐಟಮ್ ಬೇಕಾದ್ರೆ ನಿಮಗೆ ಬೇಸಿಕ್ ಲೆವೆಲಿಂದ ಹೈ ಪರ್ಫಾರ್ಮೆನ್ಸ್ ಎಲ್ಲ ಕಂಪ್ಯೂಟರ್ ಸಿಗುತ್ತೆ. ಎಲ್ಲ ಥರ ಕಂಪ್ಯೂಟರ್ ನಿಮಗೆ ಕಂಪ್ಯೂಟರ್ ರೆಡಿ ಕಂಪ್ಯೂಟರ್ ಸಿಗುತ್ತಾ? ಬ್ರ್ಯಾಂಡೆಡ್ ಕಂಪ್ಯೂಟರ್ ಬರುತ್ತೆ ಕಂಪನಿದು. ಅದು ನಿಮಗೆ 35-40,000 ಅಲ್ಲಿ ಬರುತ್ತೆ ಬೇಸಿಕ್ ಕಂಪ್ಯೂಟರ್. ಅದೇ ನೀವು ಅಸೆಂಬಲ್ ಅಲ್ಲಿ ಇವಾಗ ಕಸ್ಟಮರ್ಗೆ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಅಸೆಂಬಲ್ಡ್ ಮಾಡ್ಕೊಡ್ಬೇಕು ಅಂತ ಮಾಡ್ಕೊಡ್ತೀರಾ? ಕಸ್ಟಮರ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೆ ಆ ಥರ ಎಲ್ಲ ನಾವು ಅಸೆಂಬಲ್ ಮಾಡ್ಕೊಡ್ತೀವಿ. ಅದು ಅಂದರೆ ಅವ್ರು ಬೇಕಾಗಿರೋ ಬಜೆಟಲ್ಲಿ ಬಂದ್ಬಿಡ್ತಾರೆ. ಅರೌಂಡ್ 15,000, 20,000, 30,000. ಗೇಮಿಂಗ್ ಕಂಪ್ಯೂಟರ್ ತಗೊಂಡು 35, 40, 50, 1 lakh, 2 lakh ಆ ಥರ ಹೋಗ್ಬಿಡುತ್ತೆ. ಗೇಮಿಂಗ್ ಕಂಪ್ಯೂಟರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಗೇಮಿಂಗ್ ಕಂಪ್ಯೂಟರ್ ಅಂದರೆ ಬೇಸಿಕ್ ಗೇಮಿಂಗ್ ಕಂಪ್ಯೂಟರ್ಗೆ 35-40,000 ಅಲ್ಲಿ ನಡೆಯುತ್ತೆ. ಹೆವಿ ಗ್ರಾಫಿಕ್ಸ್ ಕಾರ್ಡ್ ಬೇಕಾದ್ರೆ ಒಂದು 60,000, 70,000 ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಗ ಒಬ್ಬ ಈ ವಿಡಿಯೋ ರೆಕಾರ್ಡಿಂಗ್ ಮಾಡೋದು, ಎಡಿಟಿಂಗ್ ಮಾಡೋದು ಇರ್ತಾರಲ್ಲ, ಅವರಿಗಾದ್ರೆ ಒಂದು ಬೇಸಿಕ್ ಕಂಪ್ಯೂಟರ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇವಾಗ ವಿಡಿಯೋ ಎಡಿಟಿಂಗ್, ಪರ್ಫೆಕ್ಟ್ ಫೋಟೋ ಎಲ್ಲ ಎಡಿಟಿಂಗ್ ಮಾಡಬೇಕಾದ್ರೆ 70,000, 80,000 ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಂದರೆ ಬೇಸಿಕ್ ಆಗಿ ಬೇಸಿಕ್ ಆಗಿಲ್ಲ, ಒಂದು ಒಳ್ಳೆ ಕಂಪ್ಯೂಟರ್ ಬಂದ್ಬಿಡುತ್ತೆ 70,000 ಆರಾಮಾಗಿ. ಯಾವುದೇ ಹ್ಯಾಂಗ್ ಆಗಲಿಲ್ಲ, ಇಲ್ಲ ಹ್ಯಾಂಗಿಂಗ್ ಏನು ಪ್ರಾಬ್ಲಮ್ ಇರಲ್ಲ. ಅರೌಂಡ್ 12 GB ಗ್ರಾಫಿಕ್ಸ್ ಕಾರ್ಡ್, 32 GB ರ್ಯಾಮ್, 1000 GB ಹಾರ್ಡ್ ಡಿಸ್ಕು, i7 ಪ್ರೊಸೆಸರ್, ಇಲ್ಲಾಂದ್ರೆ Ryzen 7, Ryzen 9 ಅದು ಬಂದ್ಬಿಡುತ್ತೆ. ಅದರಲ್ಲಿ ಸಾಫ್ಟ್ವೇರ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಡ್ತೀರಾ? ಸಾಫ್ಟ್ವೇರ್ ಎಲ್ಲ ಬೇಸಿಕ್ ಸಾಫ್ಟ್ವೇರ್ ಎಲ್ಲ ಹಾಕ್ಕೊಡ್ತೀರಾ? ಈಗ ಆಂಟಿ ವೈರಸ್ ಅದೆಲ್ಲ ನೀವು ಇನ್ಸ್ಟಾಲ್ ಅದೆಲ್ಲ ಡಿಫಾಲ್ಟ್ ಆಗಿರುತ್ತೆ. ಮತ್ತೆ ಬೇರೆ ಏನೇನು ಐಟಮ್ ಸಿಗುತ್ತೆ ನಮ್ಮ ಹತ್ರ? ಬೇರೆ ನಮ್ಮ ಕಡೆಯಿಂದ ಒಂದು ಗೇಮಿಂಗ್ ಹೆಡ್ಫೋನ್ ಫ್ರೀ ಅಲ್ಲಿ ಕೊಡ್ತೀನಿ. ಆಮೇಲೆ ಒಂದು ಗೇಮಿಂಗ್ ಕೀಬೋರ್ಡ್ ಮೌಸ್ ಫ್ರೀ ಅಲ್ಲಿ ಕೊಡ್ತೀನಿ. ಕಂಪ್ಯೂಟರ್ ಇದು ಆಕ್ಸೆಸರೀಸ್ ಎಲ್ಲ ಆಲ್ ಅಕ್ಸೆಸರೀಸ್, ಕಂಪ್ಯೂಟರ್ ಲ್ಯಾಪ್ಟಾಪ್ ಆಲ್ ಅಕ್ಸೆಸರೀಸ್ ಸಿಗುತ್ತೆ. ಆಲ್ ಬ್ರ್ಯಾಂಡೆಡ್ ಲ್ಯಾಪ್ಟಾಪ್ ಆಲ್ಸೋ ಅವೈಲೇಬಲ್ ಆ್ಯಂಡ್ ಪಾರ್ಟ್ಸ್ ಆಲ್ಸೋ ಅವೈಲೇಬಲ್. ಎಲ್ಲ ಸಿಗುತ್ತೆ. ಓಕೆನಾ, ಥ್ಯಾಂಕ್ಸ್ ಅಣ್ಣ. ವೆಲ್ಕಮ್. ಸರ್, ನಮ್ಮದು ಶಾಪ್ ಎಷ್ಟು ನಿಮಗೆ ಇಲ್ಲಿ UPS ಮತ್ತು ಬೇರೆ ಬೇರೆ ಐಟಮ್ ಏನೇನು ಐಟಮ್ಸ್ ಇದೆ ಸರ್? ನಮ್ಮದು UPS ಬಾಕಿ SPS ಶೋರೂಮ್. ನಾವು ಲೂಮಿನಸ್ಸು UPS ಬಾಕಿ ಬೇರೆ ಎಲ್ಲ ಪ್ರಾಡಕ್ಟು ಸಿಗುತ್ತೆ. ಎಕ್ಸೈಡು, ಮೈಕ್ರೋಟೆಕ್ಟು ಎಲ್ಲ ಬೇರೆ ಅಂಡರ್ ಪ್ರಾಡಕ್ಟ್ಸು ಎಲ್ಲ ಮಾಡ್ತೀವಿ. ಅದರ್ ಬ್ರ್ಯಾಂಡ್ಸು ಎಲ್ಲ ಮಾಡ್ತೀವಿ. ಇದು ನಮ್ಮದು 24 ವರ್ಷದಿಂದ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್. ಒಂದು ಸಣ್ಣ ಮನೆಗೆ ಒಂದು 4 ಫ್ಯಾನು, ಒಂದು TV, ಒಂದು ಆ ಥರ ಇದ್ದರೆ ಎಷ್ಟು UPS ಯಾವ ಥರ? ಒಂದು 4 ಫ್ಯಾನು, 4 ಲೈಟು, ಒಂದು TV ವಿತ್ ಕಂಪ್ಯೂಟರ್ ವರ್ಕ್ ಅಂತ 1 kV UPS ವಿತ್ 100 Hz ಅಂದರೆ ಸಾಕು. 14,000. ಅದು ಎಷ್ಟು ಅವರ್ ಬ್ಯಾಕಪ್ ಬರುತ್ತೆ? 4 to 5 hours. 4 to 5 hours ಬ್ಯಾಕಪ್ ಬರುತ್ತೆ. ಅಂದರೆ ಅದು ಇನ್ನೂ ಜಾಸ್ತಿ ಬೇಕಂದ್ರೆ ರೇಂಜ್ ಎಲ್ಲಿಂದ? ಅದು ಬ್ಯಾಕಪ್ ಜಾಸ್ತಿ ಬೇಕಂದ್ರೆ ಬ್ಯಾಟ್ರಿ ದೊಡ್ಡದು ಹಾಕ್ಕೊಳ್ಬೇಕು. 150 Hz ಹಾಕ್ತಾರೆ. ಅದು ಹಾಕೊಂಡ್ರೆ 6-7 hours. ಇದು ಜಾಸ್ತಿ ಲೋಡ್ ಬೇಕಂದ್ರೆ 2 kVA, 3 kVA ಎಲ್ಲ ಹಾಕ್ಕೊಳ್ಬೋದು. ನಮ್ಮ ಹತ್ರ ಅಷ್ಟು 50 kVA ಸರ್. ಮತ್ತು ಇವಾಗ ಕರೆಂಟಿಂದ ಚಾಲು ಆಗೋಂಥ ಬ್ಯಾಟ್ರಿಗಳು ಮತ್ತು ಸೋಲಾರಿಂದ ಯೂಸ್ ಮಾಡೋಂಥದ್ದು ಇದೆ, ಎರಡೂ ಇದೆ. ಸೋಲಾರು ಪ್ಲಸ್ ಎಲೆಕ್ಟ್ರಿಕ್ ಎರಡು ಚಾರ್ಜ್ ಆಗುತ್ತೆ ಸರ್. ಅದು ಎಷ್ಟಾಗುತ್ತೆ ಸರ್? ಸೋಲಾರು ವಿತ್ 1 kV UPS ಮತ್ತು ಬ್ಯಾಟ್ರಿ ಎಲ್ಲ ಸೇರಿ ನಿಮಗೆ ಒಂದು 35,000 rupees. 35,000 ಸರ್. ಈ ಪ್ಯಾನಲ್ ಎಲ್ಲ ನಾವು ಮನೆ ಇದ್ದರೆ, ಇವಾಗ ಸಿಟಿಯಲ್ಲಿ ಮನೆ ಮೇಲ್ಗಡೆ ಹಾಕ್ಕೊಂಡು ಪ್ಯಾನಲ್ ಕನೆಕ್ಟ್ ಮಾಡ್ಕೊಬೇಕಾ ಇಲ್ಲ? ಸೇಮ್ ಮೇಲ್ಗಡೆನೆ. ಇವಾಗೆಲ್ಲ ಸೋಲಾರ್, ಇವಾಗ ಪ್ರಧಾನ ಮಂತ್ರಿ ಸೋಲಾರ್ ಅಂತ ಮಾಡಿದಾರಲ್ಲ, ಆ ಥರ ಇವಾಗ ಮನೆ ಮೇಲ್ಗಡೆ ಪ್ಯಾನಲ್ ಹಾಕ್ಬಿಟ್ಟು ನೀವು ಮನೆಗೂ ಯೂಸ್ ಮಾಡ್ಕೊಳ್ಬೋದು ಮತ್ತು KEBಗೂ ಸಪ್ಲೈ ಮಾಡಿ. ಆ ಥರ ರೇಂಜಿಂದ ನೀವು ಸೇಲ್ ಮಾಡ್ತೀರಾ ಸರ್? ಹೌದು, ಎಲ್ಲ ಇದೆ. ಆಲ್ ಕ್ಯಾಟಗರೀಸ್ ಸರ್. ಅದು ಪ್ರೈಸ್ ಅದು ಎಷ್ಟಾಗುತ್ತೆ ಸರ್?
ಅದು ಮಿನಿಮಮ್ 3 ಕಿಲೋವಾಟಿಂದ ಸ್ಟಾರ್ಟ್ ಆಗುತ್ತೆ. 3 ಕಿಲೋವಾಟ್ ಬಂದು ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 1.8 ಲ್ಯಾಕ್ ಆಗುತ್ತೆ ವಿತ್ ಎಲ್ಲ ಇನ್ಸ್ಟಾಲೇಷನು ಎಲ್ಲ. ನಮಗೆ ಅಷ್ಟು ಒಂದು ಮನೆಗೆ ಬೇಕಾಗುತ್ತೆ ಸರ್ ಅಷ್ಟು? ಅಲ್ಲ, ಅದು ಗ್ರಿಡ್ ಪವರ್ ಅಂತ, ಆನ್ ಗ್ರಿಡ್ ಅಂತ KEBಗೆ ಸಪ್ಲೈ ಮಾಡಲಿಕ್ಕೆ. ನೀವು ಬರೀ ಮನೆಗೆ ಹಾಕೊಳ್ಳಿಕ್ಕೆ ಒಂದು 38,000-35,000 ಸಾಕು. ಗ್ರಿಡ್ ಹಾಕೊಂಡ್ರೆ ನಾವು ಅದನ್ನು ನೀವು KEBಗೆ ಕಳಿಸ್ಬೋದು. ಅದು ನಮಗೆ ಅಮೌಂಟ್ ಹೌದು, KEBಯಿಂದ ನಿಮಗೆ ಯೂನಿಟ್ ಎಷ್ಟು ಅಂತ 4 ರೂಪಾಯಿ 3 ರೂಪಾಯಿ ಅಷ್ಟು ಇದೆ. ಸರ್ ಅದು ಇನ್ಸ್ಟಾಲೇಷನ್ ಎಲ್ಲ ಅದೆಲ್ಲ ಮಾಡ್ತಿರ್ತೀವಿ ನಾವು ನಮ್ಮ ಕಡೆ. ಅದು ಮತ್ತೆ ನಿಮಗೆ ಎಕ್ಸ್ಟ್ರಾ ಪ್ರೈಸ್? ಅದು ಸ್ವಲ್ಪ ಇನ್ಸ್ಟಾಲೇಷನ್ ಎಕ್ಸ್ಟ್ರಾ ಬರುತ್ತೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಹಿತಿ ಕೊಟ್ಟಿದ್ದೀವಿ. ಇವಾಗ ನಾವು SP ರೋಡಲ್ಲಿರೋ ಒಂದು CCTV ಶಾಪಿಗೆ ಬಂದಿದ್ವಿ. ಅಲ್ಲಿ ಮಾಲೀಕರಿದ್ದಾರೆ, ಅವ್ರ ಹತ್ರ ನಾವು ಆ ಮಾಹಿತಿಯನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಅಣ್ಣ ನಮಸ್ತೆ. ನಮ್ಮ ಹೆಸರು ದಿನೇಶ್ ಸಿಂಗ್. ನಿಮ್ಮ ಶಾಪು ಎಷ್ಟು ವರ್ಷದಿಂದ ಇದೆ ಮತ್ತು ನಿಮ್ಮ ಶಾಪ್ ಹೆಸರು? 16 ಇಯರ್ಸಿಂದ ಶಾಪ್ ಇರೋದು ಗ್ಯಾಲಕ್ಸಿ ಕಂಪ್ಯೂಟರ್ ವರ್ಲ್ಡ್ ಎಂದು ಈಗ ಶಿಫ್ಟ್ ಆಗಿರೋದು ಗ್ಯಾಲಕ್ಸಿ ಕಂಪ್ಯೂಟರ್ ಆ್ಯಂಡ್ CCTV. ಅಣ್ಣ ನಿಮ್ಮ ಹತ್ರ ಏನೇನು ಐಟಮ್ಸ್ ಇದೆ? ನನ್ನ ಹತ್ರ A to Z ಪ್ರಾಡಕ್ಟ್ ಇದೆ. CC ಕ್ಯಾಮ್ರಾ, ಮಾನಿಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ಪ್ರಿಂಟರ್, anyone A to Z like ಡೆಸ್ಕ್ಟಾಪ್ ಅಸೆಸರೀಸ್, ಲ್ಯಾಪ್ಟಾಪ್ ಅಸೆಸರೀಸ್, A to Z ಪ್ರಾಡಕ್ಟ್ಸ್ ಇದೆ. CC ಕ್ಯಾಮ್ರಾದಲ್ಲಿ ನಿಮಗೆ ಇವಾಗ ಒಂದು ಸಣ್ಣ ಮನೆಗೆ ಒಂದು 4 ಕ್ಯಾಮ್ರಾ ಬೇಕು ಅಂದರೆ ಎಷ್ಟಾಗುತ್ತೆ? ಮಿನಿಮಮ್ ಪ್ರೈಸ್ 7,800 8,000 ಅಂದರೆ 4 ಕ್ಯಾಮ್ರಾ. 4 ಕ್ಯಾಮ್ರಾ. ಫಿಟ್ಟಿಂಗ್ ಎಲ್ಲ ಎಕ್ಸ್ಟ್ರಾನ? ಫಿಟ್ಟಿಂಗ್ ಸಪ್ರೇಟ್ ಇರುತ್ತೆ. ಆ್ಯಕ್ಚುಲಿ ಮನೆ ಸೈಜ್ ವೈಸ್ ಕೆಲವು ಒಂದು ಬಂಡಲ್ ಕೇಬಲಲ್ಲಿ ಫಿಟ್ಟಿಂಗ್ ಆಗಿಬಿಡುತ್ತೆ, ಕೆಲವು ದೊಡ್ಡದಿದ್ರೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಅದರದ್ದು ಚಾರ್ಜ್ ನಾನು ಹೇಳೋಂಗಿಲ್ಲ. ಅವ್ರ ಕಸ್ಟಮರ್ ಜೊತೆಗೆ ಮಾತಾಡಿಬಿಟ್ಟು ಡಿಸ್ಕಸ್ ಮಾಡಿಕೊಂಡು ಫಿಟ್ಟಿಂಗ್ ಮಾಡ್ತೀವಿ. CC ಕ್ಯಾಮ್ರಾ ವಾರಂಟಿ ಎಲ್ಲ ಸಿಗುತ್ತೆ? ವಿದೌಟ್ ವಾರಂಟಿ ಯಾವುದು ಪ್ರಾಡಕ್ಟ್ ಸಿಗಲ್ಲ, ವಿದೌಟ್ ಬಿಲ್ ಯಾವುದು ಪ್ರಾಡಕ್ಟ್ ಸಿಗಲ್ಲ. ಟೋಟಲಿ ಕಂಪನಿ ಪ್ರಾಡಕ್ಟ್ ಇದೆ. ಕಂಪನಿ ಯಾವ ಕಂಪ್ನಿ ಇದೆ CC ಕ್ಯಾಮ್ರಾದಲ್ಲಿ? ಕಂಪನಿಯಲ್ಲಿ CP+ ಇದೆ, ಹಿಕ್ವಿಷನ್ ಇದೆ, ಧವಾ ಇದೆ, ಐಫೋಕಸ್ ಇದೆ. ಬಟ್ ರನ್ನಿಂಗಲ್ಲಿ ಇರೋದು CP+ और ಹಿಕ್ವಿಷನ್ ಎರಡು ಕಂಪನಿ. ಈಗ CC ಕ್ಯಾಮ್ರಾದಲ್ಲಿ ನಿಮಗೆ ಅನಲಾಗ್ ಮತ್ತು IP ಕ್ಯಾಮ್ರಾ ಅಂತಿದೆಯಲ್ಲ, ನಿಮ್ಮ ಹತ್ರ ನಿಮಗೆ ಯಾವುದು ಎರಡು ಸಿಗುತ್ತೆ. ನಿಮಗೆ ಯಾವ್ದು ಒಳ್ಳೇದು ಅಂತ ಸಜೆಸ್ಟ್ ಮಾಡ್ತೀರಾ ಕಸ್ಟಮರ್ಗೆ? ಅದು ಕಸ್ಟಮರ್ ಬಜೆಟ್ ಈಗ ಕಮ್ಮಿ ಕೇಳಿದ್ರೆ ನನಗೆ ಮನೆ ಚಿಕ್ಕದಿದೆ, ಕ್ಲಾರಿಟಿ ವೈಸ್ ಯಾವ್ದು ಕ್ಲಾರಿಟಿ ವೈಸ್ ಅಂದರೆ IP ಕ್ಯಾಮ್ರಾ ಓಕೆ. IP ಕ್ಯಾಮ್ರಾ ಅಥವಾ ಹೈ ಡೆಫಿನೇಷನ್ ಅಂದರೆ 5 MP, 8 MP ಅದರ ಕಸ್ಟಮರ್ ರಿಕ್ವೈರ್ಮೆಂಟ್. ಎಷ್ಟು MP ಇಂದ ಎಷ್ಟು MP ವರೆಗೂ ಸಿಗುತ್ತೆ? 1 MP ಇಂದ 8 MP ತನಕ ಪ್ರಾಡಕ್ಟ್ ಇದೆ. ಮತ್ತೆ ಆಕ್ಸೆಸರೀಸ್ ನಿಮಗೆ CC ಕ್ಯಾಮ್ರಾ ಆಕ್ಸೆಸರೀಸ್ ಇಲ್ಲೇ ಸಿಗುತ್ತಾ? A to Z CC ಕ್ಯಾಮ್ರಾ ಫುಲ್ಲು ನಿಮಗೆ ಸರ್ವಿಸಿಗೂ ಕಳಿಸ್ತೀರಾ ಇಲ್ಲ ಅವರು ಏನಾದ್ರು? ಸರ್ವಿಸ್ ಕಂಪನಿ ಸರ್ವಿಸ್ ಫ್ರೀ ಇದೆ. और ಪರ್ಸನಲ್ ಏನು ವೈರಿಂಗ್ಸ್ ಇದೆ ಅದ್ರದ್ದು ಏನು ಬೇಕಾದರೆ ನಾನು ಲೋಕಲ್ ಇಂಜಿನಿಯರ್ ಕಳಿಸ್ತೀವಿ. ಅದ್ರ ಚಾರ್ಜ್ ಇದ್ರೆ ಇಂಜಿನಿಯರ್ ಜೊತೆ ಮಾತಾಡ್ತೀವಿ. ಇವಾಗ 1 ವರ್ಷದವರೆಗೂ ಫ್ರೀ ಸರ್ವಿಸ್ ಇರುತ್ತಾ? ಸರ್ವಿಸ್ ಫ್ರೀ ಅಂದರೆ ಏನು, ಅದು ಇಂಜಿನಿಯರ್ದು ಏನು ಮಿನಿಮಮ್ ಚಾರ್ಜ್ ಇರುತ್ತೆ ಅವ್ರು ತಗೊಳ್ತಾರೆ. ಫ್ರೀ ಸರ್ವಿಸ್ ಏನಿಲ್ಲ, ಬಟ್ ಲಿಮಿಟೆಡ್ ಇರುತ್ತೆ. ಅದ್ರ ಅನ್ಲಿಮಿಟೆಡ್ ಏನು ತಗೊಳ್ಳೋದಿಲ್ಲ. ಅದ್ರದ್ದೇನು ಜಸ್ಟ್ ಪೆಟ್ರೋಲ್ ಚಾರ್ಜ್ ಅಂತ. ಅಂದರೆ ಇವಾಗ ಒಂದು SP ರೋಡಲ್ಲಿ ಐಟಮ್ ತಗೋಬೇಕು ಅಂದರೆ ಜನಗಳಿಗೆ ಒಂಥರ ಮೆಂಟಾಲಿಟಿ ಏನಿದೆ ಅಂದರೆ ಬರ್ತೀವಿ ತಗೊತೀವಿ, ಲಾಸ್ಟಿಗೆ ಅದು ಸರ್ವಿಸ್ ಇರಲ್ಲ, ಮತ್ತು ಈ ಥರ ಅದು ಕಸ್ಟಮರ್ ಸೈಡ್ ಅಂದರೆ ಯಾವ ಥರ ಅಂದರೆ ಕಮ್ಮಿ ಕೇಳ್ತಾರೆ. ಕಮಿಟ್ಮೆಂಟ್ ಒಂದು ಪ್ರಾಡಕ್ಟ್ ಆಗುತ್ತೆ, ಕೊಡೋದು ಒಂದು ಪ್ರಾಡಕ್ಟ್ ಆ ಥರ ಇದ್ದರೆ ನಿಮಗೆ ವಾರಂಟಿ ಇಶ್ಯೂನು ಬರುತ್ತೆ. ಬಟ್ ಪರ್ಟಿಕ್ಯುಲರ್ ಕಂಪನಿ ಪ್ರಾಡಕ್ಟ್ ಇದ್ದರೆ ಕಂಪನಿ ಪ್ರಾಡಕ್ಟಲ್ಲಿ ನಂದು ಸಂಬಂಧ ಇಲ್ಲ. ನಾವು ಬಿಲ್ ಜನ್ರೇಟ್ ಮಾಡ್ತೀವಿ. ಬಿಲ್ ಡೇಟು ನಿಮಗೆ ಆಲ್ ಓವರ್ ಇಂಡಿಯಾ ಕಂಪ್ನಿ ಕ್ಲೈಮ್ ಆಗುತ್ತೆ. ಓಕೆ, ಇವಾಗ ಈ ಕ್ಯಾಮ್ರಾದಲ್ಲಿ ಇವಾಗ ಹೊಸದಾಗಿ ಬಂದಿದೆಯಲ್ಲ, ಈ ಸೋಲಾರ್ ಕ್ಯಾಮ್ರಾ ಬಂದಿದೆಯಲ್ಲ, ಅದು ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ? ಇಷ್ಟು ತನಕ ಕಂಪನಿದು ಈ ಪ್ರಾಡಕ್ಟ್ ಬಗ್ಗೆ ಏನು ಕಸ್ಟಮರ್ ಸೈಡ್ ಏನು ಕಂಪ್ಲೇಂಟ್ ಏನಿಲ್ಲ. ಅದು ಯಾವ ರೇಂಜ್ವರೆಗೂ ಎಷ್ಟೊತ್ತವರೆಗೂ ನಿಮಗೆ ಬರುತ್ತಾನ? 4,800 ಪ್ಲಸ್ 18% GST ಸ್ಟಾರ್ಟಿಂಗ್ ಇರೋದು. 4,500. 4,800 ಪ್ಲಸ್ 18% GST ಸ್ಟಾರ್ಟಿಂಗ್ ಇರೋದು. ಹತ್ರ ಹೋಗುತ್ತೆ ನಿಮಗೆ 7,500-8,000 ತನಕ ಹೋಗುತ್ತೆ. ಅದು ಸೋಲಾರ್ ಪ್ಯಾನಲ್ ಕನೆಕ್ಟ್ ಮಾಡಿಬಿಟ್ರೆ ಕರೆಂಟ್ ಬೇಡ ಅದಕ್ಕೆ? ಇಲ್ಲ, ಬೇಕಾಗಿಲ್ಲ. ಎಷ್ಟೊತ್ತವರೆಗೂ ಆನಲ್ಲಿ ಇರುತ್ತೆ ಅದು? ಓಕೆ, ಈ ಒಂದ್ಸತಿ ಚಾರ್ಜ್ ಆದರೆ 2 days ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಈಗ ಬಿಸಿಲು ಬಂದಿಲ್ಲ ಅಂದರೆ ನಿಮಗೆ ಆರಾಮಾಗಿ 2 days ಇನ್ಬಿಲ್ಟ್ ಬ್ಯಾಟ್ರಿ. ಮತ್ತೆ ಅದನ್ನ ನಾವು ನೋಡಬೇಕು ಅಂತಂದ್ರೆ
ಅದನ್ನ ನಾವು ವ್ಯೂ ಮಾಡ್ಬೇಕು, ಅದನ್ನ ಕ್ಯಾಮ್ರಾನ ಲೈವ್ ನೋಡ್ಬೇಕಂದ್ರೆ ಅದರಲ್ಲಿ ಸಿಮ್ ಕನೆಕ್ಟ್ ಆಗುತ್ತೆ, ವೈಫೈ ಥ್ರೂ ನೀವು ಲೈವ್ ನೋಡ್ಬೋದು, 5-6 ಮೊಬೈಲ್ ಕನೆಕ್ಟಿವಿಟಿ ಮಾಡ್ಬೋದು. ಅವ್ರ ಆರಾಮಾಗಿ ಲೈವ್ ಏನು ತೊಂದರೆ ಇಲ್ಲ. ರೇಂಜ್ ಸರಿಯಾಗಿ ಬರಬೇಕು. ರೇಂಜ್ ಯಾವುದು ಸಿಮ್ ಹಾಕ್ತೀರ ಆದ್ಮೇಲೆ ಸಿಮ್ ರೇಂಜ್ ಚೆನ್ನಾಗಿದ್ರೆ ನಿಮಗೆ ಲೈವ್ ಬಗ್ಗೆ ತೊಂದರೆ ಬರೋಲ್ಲ. ಮತ್ತೆ ನಿಮ್ಮ ಹತ್ರ ಇದು ಅಲಾರಾಮ್ ಸಿಸ್ಟಮ್ಸ್ ಏನಾದ್ರು ಸಿಗುತ್ತಾನೆ? ಡೋರ್ ಲಾಕ್, VDP, ವಿಡಿಯೋ ಡೋರ್ ಫೋನ್ ಸಿಗುತ್ತೆ. ಪ್ರಿಂಟರ್ ಯಾವ ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮಗೆ? ಪ್ರಿಂಟರ್ 2400 ಸ್ಟಾರ್ಟಿಂಗ್ ಇರೋದು. ಲಾಸ್ಟ್ ಲೈಕ್ ಈಗ ವೈಫೈ ರಿಕ್ವೈರ್ಮೆಂಟ್ ಕಮ್ಮಿ ರೇಟ್ ಬೇಕಾದ್ರೆ 4500. ಇಲ್ಲ ನನಗೆ ವಿತ್ ಜೆರಾಕ್ಸ್ ವಿತ್ ಟ್ಯಾಂಕ್ ಕ್ವಾಂಟಿಟಿ ಜಾಸ್ತಿ ಬರಬೇಕಂದ್ರೆ 11,500, 11,300 ಆ ರೇಂಜಲ್ಲಿ ಸಿಗುತ್ತೆ. ಅದೇ ಟೋಟಲ್ ಆಗಿ CC ಕ್ಯಾಮ್ರಾ ಮತ್ತೆ ಕಂಪ್ಯೂಟರು ಮತ್ತೆ ಪ್ರಿಂಟರ್ ಎಲ್ಲ ಥರದ ಕಸ್ಟಮರ್ ಬಂದ ತಕ್ಷಣ ಆ ಪ್ರಾಡಕ್ಟ್ ಇಲ್ಲ ಅಂದ್ರೆ ಮೈಂಡಲ್ಲಿ ಥಿಂಕಿಂಗ್ ಇಲ್ಲ, ಏನು ಬೇಕು ಸಿಗುತ್ತೆ, ಎಲ್ಲ ಸಿಗುತ್ತೆ. ಮತ್ತು ಸರ್ವಿಸ್ ಕೂಡ ಇದೆ. ಸರ್ವಿಸ್ ಇದೆ ಪ್ಲಸ್ ಸರ್ವಿಸ್ ಬೋತ್. ಥ್ಯಾಂಕ್ಸ್ ಅಣ್ಣ. ಓಕೆ ಸರ್. हाँ भाई नमस्ते। आपका दुकान के बारे में थोड़ा बता दीजिए। हाँ बता दी। क्या क्या मिलता है आपके दुकान में? हमारे यहाँ पे लाइट फिटिंग का घर का सब आइटम मिल जाएगा, फैंसी डेकोरेशन का आइटम भी होना है तो मिल जाएगा। कौन सा रेंज में मिलता है भाई? होलसेल रेट में मिल जाएगा आपको, होलसेल रेट मार्केट से सबसे अच्छा प्राइस देंगे आएगा तो। ठीक है। एक आदमी आए तो भी मिलेगा क्या? एक आइटम का आए तो भी अच्छा रेट मिलेगा क्या? हाँ, एक वन आइटम लिया तो भी गुड प्राइस में मिल जाएगा आपको। हाँ, होलसेल में भी बेस्ट है। हाँ होलसेल एंड हमारे यहाँ पे ये देखो फैंसी में दीपा चाहिए, मंदिर के लिए चाहिए, टेम्पल के लिए, घर के फिटिंग के लिए चाहिए, फैन चाहिए, फैंसी लाइट चाहिए, ट्रिमर, हेड ड्राइव, गाड़ी का DC लाइट, 2 व्हीलर का 4 व्हीलर का सब मिल जाएगा हमारे पास में। आयरन बॉक्स वगैरह A to Z कर का चाहिए। गाड़ी का भी मिलेगा? हाँ गाड़ी का DC लाइट वगैरह मिल जाएगा आपको। DC लाइट हाँ हाँ ठीक है भाई, थैंक यू भाई। ओके सर, थैंक यू। ವೀಕ್ಷಕರೇ ನೋಡಿದ್ರಲ್ಲ, ಈ ಶಾಪಿನ ಮಾಲೀಕರು ಹೇಳ್ದಂಗೆ ಎಲ್ಲಾ ತರದ ಎಲೆಕ್ಟ್ರಿಕಲ್ ಐಟಮ್ಗಳು ಮತ್ತು ಫ್ಯಾನು ಫಿಟ್ಟಿಂಗ್ಸು ಮತ್ತೆ ಮಿಂಚರ್ ಲೈಟ್ಗಳು, ಡಿಸೈನ್ ಲೈಟ್ಗಳು ಎಲ್ಲ ಇಲ್ಲಿ ಸಿಗ್ತಾ ಹೋಗ್ತವೆ. ನಿಮಗೆ ಇಲ್ಲಿ ಗಾಡಿಗೆ DC ಲೈಟ್ ಬೇಕು ಅಂದ್ರೂ ಕೂಡ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಡಿಸೈನ್ ಲೈಟ್ಗಳು ನೀವು ನೋಡ್ಬೋದು ಎಷ್ಟು ಸುಂದರವಾಗಿದಾವೆ. ನಿಮಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಗೀಟಿ ಮಾಡಿದ್ರೆ ಅದಕ್ಕೋಸ್ಕರ ನಿಮಗೆ ಇಲ್ಲಿ LED ಬೋರ್ಡ್ಗಳು ಸಿಗುತ್ತೆ. ಮತ್ತೆ ಗೇಟ್ ಲೈಟ್ ನೋಡಿ, ಇಲ್ಲಿ ಗೇಟ್ ಲೈಟ್ ಇದೆ. ನಿಮಗೆ ಇಲ್ಲಿ LED ಲೈಟ್ ಸಿಗುತ್ತೆ ನೋಡಿ. ಇದು ಮನೆಗಳಿಗೆ LED ಲೈಟ್ ಸಿಗುತ್ತೆ, ಎಲ್ಲ ರೇಂಜಿನ ಒಂದು LED ಲೈಟ್. ಮತ್ತೆ ಇದು DC ಫ್ಯಾನ್ ಅಂದ್ರೆ ಬ್ಯಾಟ್ರಿಯಲ್ಲೇ ನಿಮಗೆ ಇದು ಫ್ಯಾನ್ ನಿಮಗೆ ಚಾಲು ಆಗುತ್ತೆ. ಮಸ್ಕಿಟೋ ಪ್ಯಾನಲ್ ಅಂತೆ ನೋಡಿ. ಮಸ್ಕಿಟೋ ಪ್ಯಾನಲ್ ನಿಮಗೆ ಸೊಳ್ಳೆ ಬತ್ತಿ ಹಚ್ಚುವಂತ ಅವಶ್ಯಕತೆ ಇರಲ್ಲ. ಇದು ಮಸ್ಕಿಟೋ ಬ್ಯಾಟ್ ಇದೆ ನೋಡಿ, ಮಸ್ಕಿಟೋ ಬ್ಯಾಟ್ ಕೂಡ ಸಿಗುತ್ತೆ. ಎಲ್ಲ ಫ್ಯಾನ್ಸಿ ಲೈಟ್ ಗಳು ಸಿಗುತ್ತೆ. ಇದು ನೋಡಿ ಎಷ್ಟು ಫ್ಯಾನ್ಸಿ ಆಗಿದೆ ಇದು ಲೈಟ್, ನಿಜವಾದ ದೀಪ ತರ ಕಾಣುತ್ತೆ. ಇದು ಮೊಬೈಲ್ ಚಾರ್ಜರ್ ಗಳಾಗ್ಬೋದು, ಮತ್ತೆ ಪವರ್ ಬ್ಯಾಂಕ್ ಗಳಾಗ್ಬೋದು, ನೆಕ್ ಬ್ಯಾಂಡ್ ಗಳಾಗ್ಬೋದು, ಬಹಳ ಐಟಮ್ಗಳು ಸಿಗ್ತಾ ಹೋಗುತ್ತೆ ನಿಮಗಿಲ್ಲಿ. ಹಾಗೆ ಫ್ಯಾನ್ಸ್ ಇದೆ, ಫ್ಯಾನ್ಗಳು ನಿಮಗೆ ಸಿಗುತ್ತೆ, LED ಲೈಟ್ಗಳು ಸಿಗುತ್ತೆ. ಹಲವಾರು ರೀತಿಯ ನಿಮಗೆ ಐಟಮ್ಗಳು ಇಲ್ಲಿ ಈ ಶಾಪ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ವೀಕ್ಷಕರೇ. ಶೂಟಿಂಗು ಆತರ ಎಲ್ಲ ಮಾಡೋದಕ್ಕೆ ರಿಂಗ್ ಲೈಟ್ಗಳು ಸಿಗುತ್ತೆ ನೋಡಿ, ಕಡಿಮೆ ಬೆಲೆಗೆ ಹಾಗೂ ಒಳ್ಳೆ ತರದ ರಿಂಗ್ ಲೈಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹೀಗೆ ಹಲವು ಐಟಮ್ಗಳು ಇಲ್ಲಿ ಈ ಶಾಪ್ ಅಲ್ಲಿ ಸಿಗುತ್ತೆ. ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಎಲೆಕ್ಟ್ರಾನಿಕ್ ಶಾಪ್ ನ ಮಾಲೀಕರಿದ್ದಾರೆ, ಅವ್ರ ಹತ್ರ ಒಂದು ಏನೇನ್ ಸಿಗುತ್ತೆ ಅಂತ ಕೇಳೋಣ. नमस्कार, ಸುರೇಂದ್ರ. ನಿಮ್ಮ ಶಾಪ್ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಏನೇನ್ ಐಟಮ್ ಸಿಗುತ್ತೆ ಅಂತ? ಸ್ವಿಚ್ ಸಾಕೆಟ್ ವೈರಿಂಗ್ ಎಲ್ಲ ಸಿಗುತ್ತೆ, LED ಲೈಟಿಂಗ್ ಎಲ್ಲ ಆನ್ಲೈನ್ ಎಲ್ಲ, ಮತ್ತೆ LED ಲೈಟ್ಸ್ ಎಲ್ಲ ಸಿಗುತ್ತೆ, ಲೈಟಿಂಗ್ ಎಲ್ಲ, ಫಾಲ್ ಸೀಲಿಂಗ್ ಲೈಟ್ ಎಲ್ಲ ಸಿಗುತ್ತೆ ಎಲ್ಲ. ಯಾವ ರೇಂಜ್ ಇಂದ ಸ್ಟಾರ್ಟ್? ನಾರ್ಮಲ್ ಸ್ಟಾರ್ಟಿಂಗ್ ಇರುತ್ತೆ 80 ರೂಪಾಯಿ 60 ರೂಪಾಯಿ. ದೊಡ್ಡದು ಸೈಜ್ ಅಲ್ಲಿ ರೇಟ್ ಮೇಲೆ. ಮತ್ತೆ ಸ್ವಿಚ್ ಆತರ ಎಲ್ಲ ಸಿಗುತ್ತಾ? ಸ್ವಿಚ್ ಸಾಕೆಟ್ ಎಲ್ಲ ಐಫೈ ಕಂಪನಿ, GM ಕಂಪನಿ ಎಲ್ಲ ಸಿಗುತ್ತೆ. ಕಂಪನಿಗಳನ್ನ ಎಲ್ಲ ಕಂಪನಿಗಳು ವೈರಿಂಗ್ ಎಲ್ಲ ಸಿಗುತ್ತೆ. ವಾರಂಟಿ ಎಲ್ಲ 5 ಇಯರ್ ಬರುತ್ತೆ. ಪ್ಯಾನಲ್ ಲೈಟಿಂಗ್ 2 ಇಯರ್ ಬರುತ್ತೆ. ಇದು ಅದಕ್ಕೆ ಬಿಲ್ ಎಲ್ಲ ನೀವು ಪ್ರೊವೈಡ್ ಮಾಡ್ತೀರಾ? ಇನ್ಕ್ಲೂಡಿಂಗ್ ಬಿಲ್ ಎಲ್ಲ ಕೊಡ್ತೀರಾ ಅಂದ್ರೆ ಇಲ್ಲೇ ಸರ್ವಿಸಿಗೆ ಇಲ್ಲೇ ಬರ್ಬೇಕಾ? ಇಲ್ಲ ಸರ್ವಿಸ್ ಮಲ್ಟಿಪ್ಯಾಬ್ ಡಿಸ್ಟ್ರಿಬ್ಯೂಟರ್ ಇದೆ, ಇದು ಇಲ್ಲಿ ಮಾಡ್ತಾರೆ.
ಬೇರೆ ಕಂಪ್ನಿದು ಇಲ್ಲಿ ಬರ್ಬೇಕಾ? ಅಂದ್ರೆ ಇವಾಗ ನೀವು ಇಲ್ಲೇ ಕಸ್ಟಮರ್ ಇಲ್ಲೇ ಬರ್ಬೇಕಾ, ನೀವು ಹೊರಗಡೆ ಕಳಿಸ್ತೀರಾ ನಾವು ಫೋನ್? ಇಲ್ಲ, ಅವ್ರು ಕಳಿಸ್ತಾ ಕೊರಿಯರ್ ಮಾಡ್ತಾರೆ, ರಿಟರ್ನ್ ನಾವು ಕಳಿಸ್ತೇನೆ ಕೊರಿಯರ್. ಕಳಿಸ್ತೀರಾ? ಏನಾದ್ರು ಪ್ರಾಬ್ಲಮ್ ಇದ್ರೆ ಮತ್ತೆ ನೀವು ಕೊರಿಯರ್ ಮಾಡಿದ್ರೆ ಚೇಂಜ್ ಮಾಡ್ಕೊಡ್ತೀನಿ. ನೋಡಿರಲ್ಲ ವೀಕ್ಷಕರೇ, ಹಲವಾರು ಅಂಗಡಿಗಳನ್ನ ನಿಮಗೆ ತೋರಿಸಿದೀವಿ. ಇದ್ರಲ್ಲಿ ನಾವು ತೋರಿಸಿರೋಂಥದ್ದು 10% ಅಷ್ಟೇ. ಆದ್ರೆ ಇಲ್ಲಿ ಸುಮಾರು 1800 ಅಂಗಡಿಗಳಿದಾವೆ. ನೀವು ಇಲ್ಲಿ ಬಂದ್ರೆ ಎಲ್ಲಾ ತರದ ಒಂದು ಐಟಮ್ಗಳನ್ನ ನೀವು ಒಂದೇ ಜಾಗದಲ್ಲಿ ನೀವು ಬಂದು ಪರ್ಚೇಸ್ ಮಾಡ್ಬೋದು. ಮತ್ತೆ ಕಡಿಮೆ ಬಜೆಟ್ ಇಂದ ಹೈ ಲೆವೆಲ್ ಬಜೆಟ್ ವರ್ಗೂ ನಿಮಗೆ ಇಲ್ಲಿ ಐಟಮ್ಗಳು ಸಿಗ್ತಾ ಹೋಗುತ್ತೆ. ಜಾಗರೂಕತೆಯಿಂದ ನೀವು ಪರ್ಚೇಸ್ ಮಾಡ್ಬೇಕು. ಏನು ಅಂತ ಹೇಳಿದ್ರೆ ಬಿಲ್ ತಗೋಬೇಕು. ಬಿಲ್ ಅನ್ನ ನೀವು ಇಲ್ಲಿ ಪಡ್ಕೊಳ್ಳೋದ್ರಿಂದ ನಿಮ್ಮ ಐಟಮ್ ಕೂಡ ಏನೇ ಡ್ಯಾಮೇಜ್ ಆದ್ರೂ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಸರಿಯಾದ ಸರ್ವಿಸ್ ನಿಮಗೆ ಸಿಗುತ್ತೆ. ಇಲ್ಲಿಗೆ ನಮ್ಮ SP ರೋಡಿನ ಒಂದು ವಿಷಯನ ನಾವು ಮುಗಿಸ್ತಾ ಇದೀವಿ. ಕ್ಯಾಮ್ರಾ ಪರ್ಸನ್ ಭರತ್ ಭೂಷಣ್ ಜೊತೆ ಸಂಜಯ್, ಆಲ್ಮಾ ನ್ಯೂಸ್ 24.